ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟು ಆಯಿಲ್ ಹಾಕೋಣ. ಇವತ್ತು ನಾನು ಮಾಡ್ತಿರೋದು ಜಸ್ಟ್ ಒಬ್ಬರಿಗೆ ಕ್ವಾಂಟಿಟಿ. ಇದನ್ನು ಲಂಚ್ ಟೈಮು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಬೋದು. ಸೊ ಆಯಿಲ್ ಹಾಕಿ, ಆಯಿಲ್ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ನೆಕ್ಸ್ಟ್ ಗ್ರೀನ್ ಚಿಲ್ಲೀಸ್, ಹಸಿರು ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ. ಹಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡೋಣ. ಫಸ್ಟ್ ಕ್ಯಾರೆಟ್ ಹಾಕ್ತಿದ್ದೀನಿ, ನೆಕ್ಸ್ಟ್ ಬೀನ್ಸ್, ಹಾಗೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸಾಲ್ಟ್ ಹಾಕಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಕ್ರಂಚಿಯಾಗಿ ಬೇಯೋಕ್ಕೆ ಬಿಡೋಣ. ಅಂದರೆ ಹಾಫ್ ಕುಕ್ ಥರ ಇರಬೇಕು, ಕಂಪ್ಲೀಟಾಗಿ ಕುಕ್ ಆಗಿರಬಾರ್ದು. ಹಾಫ್ ಕುಕ್ ಆರ್ 80% ಕುಕ್ ಆಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ಹಾಗೆ ಒಂದು 2 ಸಲ ಲಿಡ್ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಅದು ಪಾತ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಮಧ್ಯದಲ್ಲಿ ಒಂದು 2 ಸಲ ಲಿಡ್ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಚೆಕ್ ಮಾಡೋಕ್ಕೆ ಬೆಂದಿದೆಯಾ ಇಲ್ವಾ ಅಂತ ಹಾಗೆ ಒಂದು ಕ್ಯಾರೆಟ್ ಆಲೂಗಡ್ಡೆ ಯಾವುದಾದ್ರೂ ಹಂಗೆ ಪೀಸ್ ಆಗುತ್ತಾ ಅಂತ ಚೆಕ್ ಮಾಡಿ, ಇನ್ನು ಬೇಯಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬೇಯಿಸಿ ಸ್ವಲ್ಪ ಪೆಪ್ಪರ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ, ಫ್ರೈ ಮಾಡೋಣ ಬೇಯುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ, ನಮಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಸ್ವಲ್ಪ ರೈಸ್ ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ರೈಸ್ ಹಾಕಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕ್ವಿಕ್ ಸಿಂಪಲ್ ಫ್ರೈಡ್ ರೈಸ್ ರೆಡಿ. ಒಬ್ಬರೇ ಮನೇಲಿದ್ದಾಗ ಏನು ಮಾಡ್ಕೊಳ್ಳೋದು, ಏನು ಸಾಂಬಾರು ಮಾಡೋದು ಅಂತೆಲ್ಲ ಯೋಚನೆ ಮಾಡೋ ಬದಲು ಕ್ವಿಕ್ಕಾಗಿ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಂಡು ತುಂಬ ಫಿಲ್ಲಿಂಗ್ ಅನಿಸುತ್ತೆ ಮತ್ತು ಹೆಲ್ದಿ ಕೂಡ. ಐ ಹೋಪ್ ಈ ಡಿಶ್ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಡೆಫಿನೆಟ್ಲಿ ಎಲ್ಲಾದರೂ ಯಾವಾಗಾದರೂ ಒಂದು ಸತಿ ಟ್ರೈ ಮಾಡಿರ್ತೀರ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಕಮೆಂಟಲ್ಲಿ ಒಂದು ಸಲ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.